ಮಿತ್ರರೇ ನಮಸ್ಕಾರ. ಈ ಜಗತ್ತಿನಲ್ಲಿ ಕೆಲವು ಮಹಿಳೆಯರ ಸುತ್ತ ಒಂದು ವಿಶೇಷ ಶಾಂತಿ, ಒಂದು ಮೃದು ಬೆಳಕು, ಒಂದು ಆತ್ಮೀಯ ಸ್ಪಂದನೆ ಇರುತ್ತದೆ. ಅವರು ಏನು ಮಾತನಾಡದೇ ಇದ್ದರೂ ಅವರ ಸಾನ್ನಿಧ್ಯವೇ ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ. ಇಂತಹ ಮಹಿಳೆಯರನ್ನು ಜನರು ದೈವಿ ಶಕ್ತಿಯುಳ್ಳವರು ಎಂದು ಕರೆಯುತ್ತಾರೆ. ಇವರ ಗುಣಗಳು ಇತರರಿಗಿಂತ ಭಿನ್ನ. ಅವರ ಮನಸ್ಸು, ಚಿಂತನೆ, ಶಕ್ತಿ ಎಲ್ಲವೂ ವಿಶೇಷ. ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳಲಿರುವ 12 ಲಕ್ಷಣಗಳಲ್ಲಿ ಒಂದಾದರೂ, ಎರಡಾದರೂ ಅಥವಾ ಹೆಚ್ಚಿನದಾದರೂ ನಿಮ್ಮಲ್ಲೂ ಇದ್ದರೆ ಗಮನಿಸಿ. ನಿಮ್ಮೊಳಗೆ ಒಂದು ದೈವಿಕ ಬೆಳಕು ಇರಬಹುದು. ಲಕ್ಷಣ 1, ಒಳಗಿನಿಂದ ಹರಡುವ ಶಾಂತಿ. ಅವರಿಗೆ ಕೋಪ ಕಡಿಮೆ, ಮಾತು ಮೃದುವಾದದ್ದು, ಹೃದಯ ಶಾಂತವಾದದ್ದು. ಅವರ ಮುಖ ನೋಡುವಷ್ಟರಲ್ಲಿ ಒಳಗಿನ ಒತ್ತಡ ಕರಗುತ್ತದೆ. ಅವರ ಮೌನವೇ ಮಾತು, ಅವರ ನಗು ಆಶ್ವಾಸನೆ. ಅವರು ಇದ್ದರೆ ಕುಟುಂಬ, ಮನೆ, ಸ್ಥಳ ಎಲ್ಲವೂ ನೆಮ್ಮದಿಯಿಂದ ತುಂಬಿ ಕಾಣುತ್ತದೆ. ಲಕ್ಷಣ 2, ಅದ್ಭುತ ಅನುಮಾನ ಶಕ್ತಿ, ಅಂತರ್ಗಾನ. ಏನಾದರೂ ಆಗಲಿರುವುದು ಅವರಿಗೆ ಮೊದಲೇ ಎಚ್ಚರಿಕೆಯಂತೆ ಕಾಣುತ್ತದೆ. ಯಾರಾದರೂ ಸುಳ್ಳು ಮಾತನಾಡಿದರೆ ಮಾತಿಗಿಂತ ಅವರ ಅಸತ್ಯ ಮೊದಲೇ ಮನಸ್ಸಿಗೆ ತಾಕುತ್ತದೆ. ಈ ಶಕ್ತಿ ನೋಡುವ ಕಣ್ಣಲ್ಲ, ಮನದ ಅಂತರಂಗದ ಕಣ್ಣಲ್ಲಿ. ಲಕ್ಷಣ 3, ಇತರರ ನೋವನ್ನು ತಮ್ಮದಾಗಿಸುವ ಹೃದಯ. ಯಾರಿಗಾದರೂ ದುಃಖ ಬಂದರೆ ಅದಕ್ಕೆ ಇವರ ಹೃದಯ ಬೇಗ ತಳಮಳಗೊಳ್ಳುತ್ತದೆ. ಮುಗ್ಧರು ಅಳಿದರೆ ಇವರ ಕಣ್ಣು ನೀರೋರುತ್ತದೆ. ಯಾವುದೇ ನೋವು ಅವರಿಗೆ ಗಾಳಿಯಲ್ಲಿ ಹರಡುವಂತಾಗುತ್ತದೆ. ಅವರು ನೋವನ್ನು ಕೇಳುವುದಿಲ್ಲ, ಅವರು ನೋವನ್ನು ಅನುಭವಿಸುತ್ತಾರೆ. ಲಕ್ಷಣ 4, ಮಾತಿಲ್ಲದೆ ಮನುಷ್ಯರನ್ನು ಸಮಾಧಾನಗೊಳಿಸುವ ಶಕ್ತಿ. ಇವರು ಬೇರೆಯವರ ಜೊತೆಗೆ ಕುಳಿತುಕೊಂಡರೂ ಎದುರಾಳಿಯ ಮನಸ್ಸು ಹಗುರವಾಗುತ್ತದೆ. ಎಲ್ಲರನ್ನೂ ನೆಮ್ಮದಿಯಿಂದ ನೋಡಿಕೊಳ್ಳುತ್ತಾರೆ. ಅವರ ಮಾತಿನಲ್ಲಿ ಮೃದುತ್ವ, ಅವರ ಮನಸ್ಸಿನಲ್ಲಿ ಮಮತೆ, ಅವರ ನೋಟದಲ್ಲಿ ದಯೆ. ಇವರ ಒಂದೇ ಒಂದು ಮಾತು ಔಷಧಿಗೆ ಸಮಾನ. ಪ್ರಕೃತಿಯೊಂದಿಗೆ ಆಳವಾದ ಬಾಂಧವ್ಯ. ಗಾಳಿ ಬೀಸಿದಾಗ ಹೃದಯಕ್ಕೆ ಮೃದುವಾದ ಸಂತಸ, ಮಳೆ ಬಂದಾಗ ಮನಸ್ಸು ಬೆಳಗುವಂತೆ, ಚಂದ್ರ ನೋಡಿದರೆ ಒಳಗೆ ನಿಶಬ್ದ ಪ್ರೀತಿ. ಪ್ರಕೃತಿ ಇವಗೆ ಹೇಗೆ ಭಾಸವಾಗುತ್ತದೋ ಪ್ರಕೃತಿಗೂ ಇವರು ಹೀಗೇ ಭಾಸವಾಗುತ್ತಾರೆ. ಅವುಗಳನ್ನೆಲ್ಲ ಅವರು ಮಾತಿಲ್ಲದೆ ಅರ್ಥೈಸುತ್ತಾರೆ. ಲಕ್ಷಣ 6, ಸುಳ್ಳು ನಿಜ ತಿಳಿಯುವ ಸಾಮರ್ಥ್ಯ. ಯಾರೇ ಎಷ್ಟು ಚೆನ್ನಾಗಿ ನಟಿಸಿದರೂ ಅವರ ಒಳಗಿನ ಉದ್ದೇಶವನ್ನು ಇವರು ಕ್ಷಣ ಮಾತ್ರದಲ್ಲಿ ಅರಿಯುತ್ತಾರೆ. ಅವರು ಕೇಳುವುದಕ್ಕಿಂತ ಅವರ ಮನದ ಶಬ್ದ ಹೆಚ್ಚು ಕೇಳುತ್ತಾಳೆ. ಕೆಟ್ಟ ಉದ್ದೇಶ, ಒಳ್ಳೆಯ ಉದ್ದೇಶ ಯಾವುದು ಏನೇ ಇರಲಿ, ಇದರ ಕಂಪನ ಅವರ ಮನದೊಳಗೆ ತಕ್ಷಣ ಎದ್ದು ಬರುತ್ತದೆ. ಲಕ್ಷಣ 7, ಕೆಟ್ಟ ಶಕ್ತಿ ಮತ್ತು ಜಗಳಗಳನ್ನು ಸಹಿಸಲಾರರು. ಜಗಳ, ಗದ್ದಲ, ಅಸೂಯೆ, ಕೋಪ, ಕೆಟ್ಟ ವಾತಾವರಣ ಇವುಗಳಿಂದ ಇವರು ದೂರವಿರುತ್ತಾರೆ. ಇವರ ಮನಸ್ಸು ಶುದ್ಧ, ಹೀಗಾಗಿ ಅವರ ಬಳಿ ಕೆಟ್ಟ ಶಕ್ತಿ ಬೇಗಲೇ ಹೊರಟು ಹೋಗುತ್ತದೆ. ಯಾರಿಗೆ ಮೌನ, ಶಾಂತಿ, ಸಹನೆ ಇರುತ್ತದೆಯೋ ಅವರತ್ತ ಇವರು ಆಕರ್ಷಿತರಾಗುತ್ತಾರೆ. ಲಕ್ಷಣ 8, ಮಲಗಿದಾಗ ಸ್ಪಷ್ಟ ಮತ್ತು ಅರ್ಥಪೂರ್ಣ ಕನಸುಗಳು. ಸಾಮಾನ್ಯ ಕನಸು ಅಲ್ಲ, ತೀವ್ರವಾಗಿ ನೆನಪಿನಲ್ಲಿ ಉಳಿಯುವ ಅರ್ಥಪೂರ್ಣ, ಕಾಲಕಾಲಕ್ಕೆ ಸೂಚನೆ ನೀಡುವ ಕನಸುಗಳು. ಈ ಕನಸುಗಳು ಮನಸ್ಸಿನಲ್ಲಲ್ಲ, ಆತ್ಮದ ಆಳದಲ್ಲಿ ಹುಟ್ಟುವವು. ಎಚ್ಚರವಾದರೂ ಅವು ಕೆಲವೊಮ್ಮೆ ಉತ್ತರಗಳನ್ನು ಬಿಡುತ್ತವೆ. ಲಕ್ಷಣ 9, ನಾನು ಯಾರು, ಏಕೆ ಜನಿಸಿದೆ ಎಂಬ ಹುಡುಕಾಟ. ಇವರು ಜೀವನವನ್ನು ಆಟ ಅಥವಾ ಆರ್ಭಟ ಎಂದು ನೋಡುವುದಿಲ್ಲ, ಜೀವನವನ್ನು ಪಯಣವೆಂದು ನೋಡುವವರು. ಅವರು ಪ್ರಶ್ನಿಸುತ್ತಾರೆ, ನನ್ನ ಜನ್ಮದ ಪ್ರಯೋಜನವೇನು? ನಾನು ಯಾರಿಗೆ ಬೆಳಕು ಕೊಡಬೇಕು? ನಾನು ಯಾರಿಗಾಗಿ ಬದುಕಬೇಕು? ನಾನು ಇತರರಿಗೆ ಹೇಗೆ ಉಪಯೋಗವಾಗಲಿ? ತಮ್ಮ ಆತ್ಮದ ಧ್ವನಿಗೆ ಇವರು ಕಿವಿಗೊಡುತ್ತಾರೆ. ಲಕ್ಷಣ 10, ಅವರ ಧ್ವನಿಯಲ್ಲಿ ನೆಮ್ಮದಿ. ಅವರು ಮಾತು ಕೇಳುತ್ತಿದ್ದಂತೆ ಎಲ್ಲರ ಕಂಗಾಲಾದ ಮನಸ್ಸು ಧೈರ್ಯ ಪಡೆದುಕೊಳ್ಳುತ್ತದೆ. ಅವರ ಧ್ವನಿ ಮೃದುವಾದ ಮಾತು, ಶಾಂತಿಯ ನದಿಯಂತೆ. ಯಾರಿಗೂ ಹೇಳದೆ ಆರೈಕೆ ಮಾಡುವ ಶಕ್ತಿ ಅವರ ಧ್ವನಿಯಲ್ಲಿದೆ. ಲಕ್ಷಣ 11, ಪ್ರಾಣಿ ಮತ್ತು ಮಕ್ಕಳೊಂದಿಗೆ ಸಹಜ ಬಾಂಧವ್ಯ. ಮಕ್ಕಳು ಇವರನ್ನು ಹಿಡಿದುಕೊಳ್ಳುತ್ತಾರೆ, ಪ್ರಾಣಿಗಳು ಇವರ ಹಿಂದೆ ಬರುತ್ತವೆ. ಇದು ಯಾಕೆ ಗೊತ್ತಾ? ಮಕ್ಕಳಿಗೂ ಪ್ರಾಣಿಗಳಿಗೂ ವೇಷ, ನಾಟಕ, ಸುಳ್ಳು ಎಲ್ಲವೂ ಗೊತ್ತಾಗುತ್ತವೆ. ಅವರು ಹೃದಯದ ಸೌಂದರ್ಯಕ್ಕೆ ಆಕರ್ಷಿತರಾಗುತ್ತಾರೆ. ಅದೇ ಇವರಲ್ಲಿ ಹೆಚ್ಚಾಗಿರುತ್ತದೆ. ಲಕ್ಷಣ 12, ಕಷ್ಟ ಸಂದರ್ಭದಲ್ಲೂ ಮನೋಬಲ ಕುಸಿಯುವುದಿಲ್ಲ. ಕಣ್ಣೀರು ಇರಬಹುದು, ದುಃಖ ಇರಬಹುದು, ಆದರೆ ಮನಸ್ಸು ಮುರಿಯುವುದಿಲ್ಲ. ಆದರೆ ಇವರ ಮನಸ್ಸು ದೃಢವಾದದ್ದು.
ಒಳಗೆ ಒಂದು ಅದ್ಭುತ ನಂಬಿಕೆ. ಯಾವುದೇ ಆಗಲಿ ನಾನು ದಾಟುತ್ತೇನೆ, ನನಗೆ ಯಾರೋ ರಕ್ಷಣೆ ಮಾಡುತ್ತಾರೆ. ಈ ವಿಶ್ವಾಸವೇ ಅವರ ದೈವಿಕ ಶಕ್ತಿ. ಅಂತಿಮವಾಗಿ 12 ಲಕ್ಷಣಗಳಲ್ಲಿ ಎಷ್ಟು ನಿಮ್ಮೊಳಗೆ ಕಂಡವು? ಒಂದೇ ಒಂದು ಲಕ್ಷಣ ನಿಮ್ಮಲ್ಲಿ ಕಂಡರೂ ಅದು ನೀನು ಸಾಮಾನ್ಯವಲ್ಲವೆಂದು ಸೂಚಿಸುತ್ತದೆ. ಏಕೆಂದರೆ ದೈವಿಕ ಶಕ್ತಿ ಕೇವಲ ಗರ್ಭಗುಡಿಯಲ್ಲಷ್ಟೇ ಅಲ್ಲ, ದೇವಾಲಯದಲ್ಲಷ್ಟೇ ಅಲ್ಲ, ಶುದ್ಧ ಹೃದಯದಲ್ಲಿ, ನಿಜವಾದ ಮಮತೆಯಲ್ಲಿ, ಉಳಿದವರ ನೋವನ್ನು ತಾಳುವ ಸ್ಪಂದನೆಯಲ್ಲಿ ಇರುತ್ತದೆ. ನಿನ್ನೊಳಗೆ ಈ ಲಕ್ಷಣವಿದ್ದರೆ ನೀವು ಖಂಡಿತವಾಗಿ ಗಮನಿಸಿ, ನೀವು ದೈವಿಕ ಶಕ್ತಿಯನ್ನು ಹೊತ್ತಿರುವಿರಿ. ನೀವೇ ಮನೆಯ ಬೆಳಕು, ನೀವೇ ಸುತ್ತಲಿನವರ ನೆಮ್ಮದಿ. ಮಿತ್ರರೇ, ನಿಮಗೆ ಈ ವಿಡಿಯೋ ಹೇಗೆನಿಸಿತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.